ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ 2ನೇ ಘಟಕ ಆಗಿರುವಂತಹ ಅಗೋಚರ ಜೀವ ಜಗತ್ತು ಮತ್ತು ನಮ್ಮ ಬರಿಗಣ್ಣಿನ ಆಚೆ ಎಂಬ ಪಾಠದಿಂದ 50 ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಈಗಾಗಲೇ ನಾವು 8ನೇ ತರಗತಿಯಲ್ಲಿ ಬರುವಂತಹ 1ನೇ ಮತ್ತು 2ನೇ ಪಾಠದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ಒಂದು ವಿಡಿಯೋಗಳನ್ನು ನೋಡಿಕೊಂಡು ಈ ವಿಡಿಯೋವನ್ನು ನೋಡಿದರೆ ತಮಗೆ ಖಂಡಿತವಾಗಿಯೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂತಹ ವಿಷಯವನ್ನು ಹೇಳುತ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ತಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ನಾನು ಉತ್ತರವನ್ನು ಹೇಳೋಕ್ಕಿಂತ ಪೂರ್ವದಲ್ಲಿಯೇ ತಾವು ಉತ್ತರಗಳನ್ನು ಗೆಸ್ ಮಾಡ್ತಾ ಹೋಗಿ ನೋಡೋಣ ಎಷ್ಟು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರಗಳನ್ನು ನೀಡ್ತೀರಿ ಅನ್ನುವಂತಹ ಒಂದು ಸ್ವಯಂ ಮೌಲ್ಯಮಾಪನವನ್ನು ಕೂಡ ತಾವು ಮಾಡ್ಕೋಬಹುದು. ಪ್ರಶ್ನೆ 1 ಈ ರೀತಿಯಲ್ಲಿ ಇರುತ್ತದೆ. ಮೈಕ್ರೋಗ್ರಾಫಿಯಾ ಎಂಬ ಪ್ರಸಿದ್ಧ ಪುಸ್ತಕವನ್ನು ಪ್ರಕಟಿಸಿದ ವಿಜ್ಞಾನಿ ಯಾರು? ತಾವು ಒಂದ್ಸಲ 5 ಸೆಕೆಂಡ್ ಟೈಮ್ ತಗೊಳ್ಳಿ, ಎಲ್ಲ ಒಂದು ಆಯ್ಕೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಮತ್ತು ಸರಿಯಾದ ಉತ್ತರವನ್ನು ನಾನು ಹೇಳೋಕ್ಕಿಂತ ಮುಂಚೆ ತಾವು ಗೆಸ್ ಮಾಡಿ. ನೋಡಿ, ಇಲ್ಲಿ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್ ಎನ್ನುವಂತಹ ವಿಜ್ಞಾನಿ ಬರೆದಿರ್ತಾರೆ. ಈಗಾಗಲೇ ನಾನು ಪಾಠ ಮಾಡುವಾಗ ಈ ಎಲ್ಲ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದೀನಿ. ತಾವು ಆ ಒಂದು ವಿಡಿಯೋವನ್ನು ನೋಡ್ಕೋಬಹುದು. ಎರಡನೇ ಪ್ರಶ್ನೆ, ಜೀವಕೋಶ ಎಂಬ ಪದವನ್ನು ವಿಜ್ಞಾನದಲ್ಲಿ ಮೊದಲ ಬಾರಿಗೆ ಬಳಸಿದ ವರ್ಷ ಯಾವುದು? ಒಂದ್ಸಲ ನೋಡ್ಕೊಳ್ಳಿ ಎಲ್ಲ ಆಪ್ಷನ್ಸ್, ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ 1665. ಎರಡನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ 2B. ಇನ್ನು ಮೂರನೇ ಪ್ರಶ್ನೆ ನೋಡಿ, ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಂಟೋನಿ ವಾನ್ ಲೀವೆನ್ ಹಾಕ್. ಇನ್ನು ನಾಲ್ಕನೇ ಪ್ರಶ್ನೆ, ವಿಡಿಯೋ ಬೇಕಿದ್ರೆ ನೀವು ಪಾಸ್ ಮಾಡಿಕೊಂಡು ಆಯ್ಕೆಗಳನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಉತ್ತರಗಳನ್ನು ಗೆಸ್ ಮಾಡ್ತಾ ಹೋಗ್ಬಹುದು. ಪ್ರಶ್ನೆ ಸಂಖ್ಯೆ 4, ಬ್ಯಾಕ್ಟೀರಿಯಾ ಮತ್ತು ರಕ್ತ ಕಣಗಳಂತಹ ಸಣ್ಣ ಜೈವಿಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಿ ವಿವರಿಸಿದಂತಹ ಮೊದಲ ವ್ಯಕ್ತಿ ಯಾರು? ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಆಂಟೋನಿ ವಾನ್ ಲೀವೆನ್ ಹಾಕ್, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 5, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ? ನೋಡಿ, ಗೆಸ್ ಮಾಡಿ ಕರೆಕ್ಟ್ ಆಗಿ ಉತ್ತರವನ್ನು. ಪ್ರಶ್ನೆ 5ಕ್ಕೆ ಸರಿಯಾದಂತಹ ಉತ್ತರ ಕೋಶಭಿತ್ತಿ. ಹೌದು, ಕೋಶಭಿತ್ತಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ. ಪ್ರಶ್ನೆ ಸಂಖ್ಯೆ 6, ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುವ ಹಸಿರು ವರ್ಣಕ ಹೊಂದಿರುವ ಪ್ಲಾಸ್ಟಿಡ್ಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಆಯ್ಕೆಗಳನ್ನು ಒಂದ್ಸಲ ಗಮನಿಸಿ. ಇಲ್ಲಿ ಸರಿಯಾದಂತಹ ಉತ್ತರ ಕ್ಲೋರೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ ಅಂತೇಳಿ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಆದರೆ ಸರಿಯಾದಂತಹ ಉತ್ತರ ಕ್ಲೋರೋಪ್ಲಾಸ್ಟ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಇಡೀ ಜೀವ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಜೀವಕೋಶ ಯಾವುದು? ನೋಡಿ, ಜೀವಕೋಶಗಳು ಬರಿಗಣ್ಣಿಗೆ ಕಾಣುವುದಿಲ್ಲ ಅಂತೀವಿ, ಆದರೆ ಒಂದು ಜೀವಕೋಶ ಇರುತ್ತೆ, ಅತ್ಯಂತ ದೊಡ್ಡದಾಗಿರುತ್ತೆ. ಅದನ್ನು ನಾವು ಬರಿಗಣ್ಣಿನಿಂದ ಕೂಡ ವೀಕ್ಷಣೆ ಮಾಡಬಹುದು. ಯಾವುದಾವ ಜೀವಕೋಶ? ಎಸ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ, ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಲೋಳೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8, ಆ ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಲೋಳೆಯು ಎಷ್ಟು ವ್ಯಾಸವನ್ನು ಹೊಂದಿದೆ? ಅತ್ಯಂತ ದೊಡ್ಡ ಜೀವಕೋಶ ಅಂತೇಳಿ ನಾವು ಈಗಾಗಲೇ ಹೇಳಿದ್ನಲ್ಲ, ಆ ಒಂದು ಉಷ್ಟ್ರ ಪಕ್ಷಿ ಎಷ್ಟು ದೊಡ್ಡದು, ಅದರ ವ್ಯಾಸ ಎಷ್ಟು? ಆಯ್ಕೆಗಳನ್ನು ನೋಡ್ಕೊಳ್ಳಿ, ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೋಡೋಣ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ 130 mm ನಿಂದ 170 mm. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9, ಈರುಳ್ಳಿ ಪೊರೆಯ ಜೀವಕೋಶಗಳನ್ನು ಸೂಕ್ಷ್ಮ ದರ್ಶಕದಲ್ಲಿ ಸ್ಪಷ್ಟವಾಗಿ ನೋಡಲು
ಬಳಸುವ ರಂಗು ಯಾವುದು? ಸರಿಯಾದಂತಹ ಉತ್ತರ ಸ್ಯಾಫ್ರನೀನ್. ಮುಂದಿನ ಪ್ರಶ್ನೆ ಸಂಖ್ಯೆ 10. ಮಾನವನ ಕೆನ್ನೆ ಜೀವಕೋಶಗಳ ವೀಕ್ಷಣೆಯ ಚಟುವಟಿಕೆಯಲ್ಲಿ ಬಳಸಲಾಗುವ ನೀಲಿ ಬಣ್ಣದ ರಂಗು ಯಾವುದು? ಸರಿಯಾದಂತಹ ಉತ್ತರ ಮೆಥಿಲಿನ್ ನೀಲಿ. ಪ್ರಶ್ನೆ ಸಂಖ್ಯೆ 11. ಜೀವಕೋಶಗಳು ಒಣಗದಂತೆ ತಡೆಯಲು ಮತ್ತು ಅವು ಸ್ಪಷ್ಟವಾಗಿ ಕಾಣುವಂತೆ ಮಾಡಲು ಸ್ಲೈಡ್ ಮೇಲೆ ಹಾಕುವ ದ್ರವ ಯಾವುದು? ಅಂದರೆ ಪ್ರಾಣಿ ಜೀವಕೋಶಗಳನ್ನು, ಸಸ್ಯ ಜೀವಕೋಶಗಳನ್ನು ನಾವು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಣೆ ಮಾಡುವಾಗ ಆ ಒಂದು ಜೀವಕೋಶಗಳು ಒಣಗದಂತೆ ನಾವು ಒಂದು ದ್ರವವನ್ನು ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಅದು ಯಾವುದಿಲ್ಲಿ? ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗ್ಲಿಸರಿನ್. ಇನ್ನು ಪ್ರಶ್ನೆ ಸಂಖ್ಯೆ 12. ಜೀವದ ಮೂಲ ಸಂಘಟನೆಯ ಸರಿಯಾದ ಕ್ರಮವನ್ನು ಗುರುತಿಸಿ. ನೋಡಿ, ಒಂದ್ಸಲ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ಆಯ್ಕೆಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಿ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಜೀವಕೋಶಗಳು ಸೇರಿಕೊಂಡು ಅಂಗಾಂಶ ಆಗುತ್ತೆ, ಅಂಗಾಂಶಗಳು ಸೇರಿಕೊಂಡು ಅಂಗ ಆಗುತ್ತೆ, ಅಂಗಗಳು ಸೇರಿಕೊಂಡು ಅಂಗವ್ಯೂಹ ಆಗುತ್ತೆ, ಅಂಗವ್ಯೂಹ ಸೇರಿಕೊಂಡು ಜೀವಿಯ ರಚನೆ ಆಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 13. ಕೆಳಗಿನವುಗಳಲ್ಲಿ ಯಾವುದು ಏಕಕೋಶೀಯ ಜೀವಿಗೆ ಉದಾಹರಣೆಯಾಗಿರುತ್ತದೆ? ತುಂಬಾ ಸರಳವಾದಂತಹ ಪ್ರಶ್ನೆ. ಸರಿಯಾದಂತಹ ಉತ್ತರ ಅಮೀಬಾ. ಈ 3 ಜೀವಿಗಳು ಬಹುಕೋಶೀಯ ಜೀವಿಗಳಾಗಿವೆ. ಸಿ, ಆಪ್ಷನ್ ಸಿ ಏನಾಗಿದೆ? ಅಮೀಬಾ ಏಕಕೋಶೀಯ ಜೀವಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 14. ಬ್ಯಾಕ್ಟೀರಿಯಾದ ಜೀವಕೋಶವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿಗಿಂತ ಭಿನ್ನವಾಗಿದೆ, ಏಕೆಂದರೆ ಅದು? ನೋಡಿ, ಆಯ್ಕೆಗಳನ್ನೆಲ್ಲ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಬ್ಯಾಕ್ಟೀರಿಯಾದ ಜೀವಕೋಶ ಇರುತ್ತಲ್ಲ, ಅದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. ಏಕೆ ಅದು? ಈಗಾಗಲೇ ಪಾಠ ಮಾಡುವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾಕೆಂದ್ರೆ ಅದು ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಅನ್ನು ಹೊಂದಿರುವುದಿಲ್ಲ. ಸೊ ಪ್ರಶ್ನೆ 14ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ. ಇನ್ನು ಪ್ರಶ್ನೆ ಸಂಖ್ಯೆ 15. ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಸ್ ಬದಲಿಗೆ ಕಂಡುಬರುವ ಮುಕ್ತ ಡಿಎನ್ಎ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಆಯ್ಕೆ ಇಲ್ಲಿ ನ್ಯೂಕ್ಲಿಯೈಡ್ ಎಂದು ಕರೆಯುತ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 16. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವು ಒಂದು ವಸ್ತುವನ್ನು ಸುಮಾರು ಎಷ್ಟು ಪಟ್ಟು ದೊಡ್ಡದಾಗಿಸಿ ತೋರಿಸಬಲ್ಲದು? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಒಂದು ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ವಿಡಿಯೋವನ್ನು ಪಾಸ್ ಮಾಡಿಕೊಳ್ಳಿ, ಉತ್ತರವನ್ನು ಗೆಸ್ ಮಾಡಿ. ಎಸ್, ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗಿರುತ್ತದೆ ಇಲ್ಲಿ. ಪ್ರಶ್ನೆ ಸಂಖ್ಯೆ 17. ಸಾಮಾನ್ಯ ಪ್ರಯೋಗಾಲಯ ಸೂಕ್ಷ್ಮದರ್ಶಕವು ವಸ್ತುಗಳನ್ನು ಎಷ್ಟು ಪಟ್ಟು ವರ್ಧಿಸುತ್ತದೆ? ಅಂದರೆ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಕ್ಕಿಂತ ಈ ಒಂದು ಸಾಮಾನ್ಯ ನಾವು ಶಾಲೆಯ ಪ್ರಯೋಗಾಲಯದಲ್ಲಿ ಬಳಸುವಂತಹ ಸೂಕ್ಷ್ಮದರ್ಶಕಗಳ ಸಾಮರ್ಥ್ಯ ಎಷ್ಟಿರುತ್ತದೆ? ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ನೋಡಿ, ಆಪ್ಷನ್ ಯಾವುದಿಲ್ಲಿ ಕರೆಕ್ಟ್ ಆಗುತ್ತದೆ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತದೆ. ಇಲ್ಲಿ ಸಾಮಾನ್ಯ ಸೂಕ್ಷ್ಮದರ್ಶಕವು ಅಂದ್ರೆ ನಾವು ಶಾಲೆಯಲ್ಲಿ ಬಳಸುವಂತಹ ಒಂದು ಪ್ರಯೋಗಾಲಯದಲ್ಲಿ ಬಳಸುವಂತಹ ಸೂಕ್ಷ್ಮದರ್ಶಕವು ಕೇವಲ ವಸ್ತುಗಳನ್ನು 100 ರಿಂದ 400 ಪಟ್ಟು ಮಾತ್ರ ದೊಡ್ಡದಾಗಿ ನಮಗೆ ತೋರಿಸುತ್ತದೆ. ಅದೇ ಒಂದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವು 10 ಲಕ್ಷ ಪಟ್ಟು ಆ ವಸ್ತುವನ್ನು ದೊಡ್ಡದು ಮಾಡಿ ವರ್ಧಿಸಿ ಅದು ನಮಗೆ ತೋರಿಸುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 18. ವೈರಸ್ಗಳನ್ನು ಇತರ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನ ಎಂದು ಪರಿಗಣಿಸಲು ಕಾರಣವೇನು? ನೋಡಿ, ಎಲ್ಲ ಆಯ್ಕೆಗಳನ್ನು ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ.
ಹೌದು, ವೈರಸ್ಗಳು ಇತರ ಸೂಕ್ಷ್ಮಾಣು ಜೀವಿಗಳಿಗಿಂತ ಭಿನ್ನವಾಗಿರುತ್ತವೆ. ಯಾಕೆಂದ್ರೆ ಅವು ಅತಿಥೇಯ ಜೀವಂತ ಜೀವಕೋಶದ ಒಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಅಂದ್ರೆ ಜೀವಿಯ ದೇಹದ ಹೊರಗಡೆ ಇದ್ದಾಗ ಅದಕ್ಕೆ ಜೀವ ಇರಲ್ಲ. ವೈರಸ್ಗಳಿಗೆ ಜೀವಿಗಳ ದೇಹದ ಒಳಗಡೆ ಸೇರ್ಕೊಂಡ ತಕ್ಷಣ ಅವು ಒಂದು ಜೀವದ ಲಕ್ಷಣವನ್ನು ತೋರಿಸಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತವೆ. ಪ್ರಶ್ನೆ ಸಂಖ್ಯೆ 19. ಕೆಳಗಿನವುಗಳಲ್ಲಿ ಯಾವುದು ಅಕೋಶೀಯ ಸೂಕ್ಷ್ಮ ಜೀವಿಯಾಗಿದೆ? ಅಕೋಶೀಯ ಅಂತಂದ್ರೆ ಜೀವಕೋಶ ಇರಲಾರದಂತಹ ಸೂಕ್ಷ್ಮ ಜೀವಿ ಯಾವುದು ಅಂತೇಳಿ. ಆಪ್ಷನ್ ಬಿ ವೈರಸ್ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 20. ಹಾಲನ್ನು ಮೊಸರಾಗಿ ಪರಿವರ್ತಿಸಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಆಪ್ಷನ್ ಎ ಇದು ರೈಜೋಬಿಯಂ ಆದ, ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಲಸ್ ಆದ, ಆಪ್ಷನ್ ಇ ಕೋಲೈ ಆದ, ಆಪ್ಷನ್ ಡಿ ಈಸ್ಟ್ ಆದ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತಹ ಬ್ಯಾಕ್ಟೀರಿಯಾ ನಮ್ಮ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಪ್ರಶ್ನೆ ಸಂಖ್ಯೆ 21, 21ನೇ ಪ್ರಶ್ನೆ. ಈಗ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವು ಹಾಲಿನಲ್ಲಿರುವ ಯಾವ ಸಕ್ಕರೆಯನ್ನು ಹುದುಗಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ? ಇಲ್ಲಿ ಆಪ್ಷನ್ ಎ ಸುಕ್ರೋಸ್, ಆಪ್ಷನ್ ಬಿ ಗ್ಲೂಕೋಸ್, ಆಪ್ಷನ್ ಸಿ ಲ್ಯಾಕ್ಟೋಸ್, ಆಪ್ಷನ್ ಡಿ ಫ್ರಕ್ಟೋಸ್. ಯಾವುದಿಲ್ಲಿ ಸರಿಯಾದಂತಹ ಉತ್ತರ? ಪ್ರಶ್ನೆ ಸಂಖ್ಯೆ 21ಕ್ಕೆ ಸರಿಯಾದಂತಹ ಉತ್ತರ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅನ್ನು ಹುದುಗಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುವುದರಿಂದ ಅಲ್ಲಿ ಹಾಲಿದ್ದೇನಾಗುತ್ತದೆ? ಮೊಸರಾಗಿ ಪರಿವರ್ತನೆ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 22. ಬ್ರೆಡ್, ಕೇಕ್ ಮತ್ತು ಪೇಸ್ಟ್ರಿಗಳನ್ನು ತಯಾರಿಸುವಾಗ ಹಿಟ್ಟು ಉಬ್ಬಲು ಕಾರಣವಾಗುವ ಸೂಕ್ಷ್ಮ ಜೀವಿ ಯಾವುದು? ನೋಡ್ಕೊಳ್ಳಿ ಒಂದ್ಸಲ ಎಲ್ಲ ಆಪ್ಷನ್ಸ್ಗಳನ್ನು. ಸರಿಯಾದಂತ ಉತ್ತರ ಈಸ್ಟ್, ಶಿಲೀಂಧ್ರ. ಪ್ರಶ್ನೆ ಸಂಖ್ಯೆ 23. ಈಸ್ಟ್ ಏನ್ ಮಾಡುತ್ತೆ? ಸಕ್ಕರೆಯನ್ನು ಒಡೆದು ಉಸಿರಾಡಿದಾಗ ಬಿಡುಗಡೆಯಾಗುವ ಯಾವ ಅನಿಲವು ಹಿಟ್ಟಿನಲ್ಲಿ ಗುಳ್ಳೆಗಳನ್ನು ಉಂಟು ಮಾಡುತ್ತದೆ? ಯಾವ ಅನಿಲ ಬಿಡುಗಡೆಯಾಗುತ್ತದಲ್ಲಿ? ಎಸ್, ಸರಿಯಾದಂತಹ ಉತ್ತರ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24. ಈಸ್ಟ್ ಹುದುಗುವಿಕೆಯ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಯಾವುದು? ಅಂದ್ರೆ ಹುದುಗುವಿಕೆ ಕ್ರಿಯೆ ಮಾಡುವಾಗ ಈಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮತ್ತೊಂದು ಪದಾರ್ಥ ಕೂಡ ಅಲ್ಲಿ ಉತ್ಪತ್ತಿಯಾಗುತ್ತದೆ. ಅದು ಯಾವುದು? ಎಸ್, ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಲ್ಕೋಹಾಲ್ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 25. ಉಪ್ಪಿನಕಾಯಿ ಮತ್ತು ಮುರಬ್ಬಾಗಳಿಗೆ ದೀರ್ಘಕಾಲದವರೆಗೆ ಸೂಕ್ಷ್ಮ ಜೀವಿಗಳ ಸೋಂಕು ತಗಲದಿರಲು ಕಾರಣವೇನು? ನೋಡಿ ಒಂದ್ಸಲ ಎಲ್ಲ ಆಯ್ಕೆಗಳನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಪಾಠದ ಒಂದು ವಿವರಣೆ ಕೊಟ್ಟಿರುವಂತಹ ವಿಡಿಯೋವನ್ನು ನೋಡಿದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವುದಕ್ಕೆ ತಮಗೆ ಸುಲಭ ಆಗುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ, ಅದರಲ್ಲಿರುವ ಅಧಿಕ ಸಾರತೆಯ ಉಪ್ಪು ಅಥವಾ ಸಕ್ಕರೆಯು ಸಂರಕ್ಷಕವಾಗಿ ಕಾರ್ಯನಿರ್ವಹಿಸುವುದರಿಂದ ಉಪ್ಪಿನಕಾಯಿ ಮತ್ತು ಮರಬ್ಬಗಳು ದೀರ್ಘಕಾಲದವರೆಗೆ ಸೂಕ್ಷ್ಮಾಣುಜೀವಿಗಳ ಸೋಂಕು ತಗಲದೆ ಅವು ಕೆಡದೆ ಹಾಗೆ ಇರುತ್ತವೆ. ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 26. ದ್ವಿದಳ ಧಾನ್ಯ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸಿಸುವ ಮತ್ತು ಮಣ್ಣಿಗೆ ನೈಟ್ರೋಜನ್ ಒದಗಿಸುವ ಬ್ಯಾಕ್ಟೀರಿಯಾ ಯಾವುದು? ನೋಡಿ ಇಲ್ಲಿ ಸರಿಯಾದಂತ ಆಯ್ಕೆ ಯಾವುದಂತಂದ್ರೆ ಆಪ್ಷನ್ ಸಿ ರೈಜೋಬಿಯಂ ಬ್ಯಾಕ್ಟೀರಿಯಾ. ಇದು ದ್ವಿದಳ ಸಸ್ಯಗಳ ಬೇರುಗಳಲ್ಲಿದ್ದು ಮಣ್ಣಿಗೆ ನೈಟ್ರೋಜನ್ ಅನ್ನು ಸೇರಿಸ್ತದ. ಪ್ರಶ್ನೆ ಸಂಖ್ಯೆ 27. ಭೂಮಿಯ ಮೇಲಿನ ಆಕ್ಸಿಜನ್ ಪೂರೈಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಉತ್ಪಾದಿಸುವ ಜೀವಿಗಳು ಯಾವ್ಯಾವು? ನೋಡಿ ತುಂಬಾ ಇಂಪಾರ್ಟೆಂಟ್ ಇದು. ನಮಗೆ ಕೇವಲ ಸಸ್ಯಗಳಿಂದ ಮಾತ್ರನೇ ಒಂದು ಆಮ್ಲಜನಕ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಸೊ ಸಸ್ಯಗಳ ಜೊತೆಯಲ್ಲೇ ಇಡೀ ಭೂಮಿಗೆ ಎಷ್ಟು ಪ್ರಮಾಣದ ಆಕ್ಸಿಜನ್ ಬೇಕು ಅದರ ಅರ್ಧದಷ್ಟು ಆಕ್ಸಿಜನ್ಗಳನ್ನು ಕೊಡುವಂತಹ ಒಂದು ಸೂಕ್ಷ್ಮಾಣು ಜೀವಿ ಕೂಡ ಇದೆ.
ನಾನು ಈಗಾಗಲೇ ಪಾಠದಲ್ಲಿ ಹೇಳಿದ್ದೆ. ಯಾವುದದು? ಗೆಸ್ ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿಕೊಂಡು. ಇಲ್ಲಿ ಸರಿಯಾದಂತಹ ಉತ್ತರ ಸೂಕ್ಷ್ಮ ಶೈವಲಗಳು. ಪ್ರಶ್ನೆ ಸಂಖ್ಯೆ 28. ಅತ್ಯಧಿಕ ಪ್ರೋಟೀನ್ ಮತ್ತು ವಿಟಮಿನ್ B12 ಹೊಂದಿರುವ ಕಾರಣ ಅದ್ಭುತ ಆಹಾರ ಎನಿಸಿಕೊಂಡಿರುವ ಒಂದು ಸೂಕ್ಷ್ಮ ಶೈವಲ ಯಾವುದು? ಆಯ್ಕೆಗಳನ್ನು ಒಂದ್ಸಲ ನೋಡಿ. ಇಲ್ಲಿ ಸರಿಯಾದಂತಹ ಉತ್ತರ ಸ್ಪಿರುಲಿನಾ. ಎಸ್, ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 29. ಆಕ್ಸಿಜನ್ ರಹಿತ ವಾತಾವರಣದಲ್ಲಿ ಜೀವಿಗಳು ಅಂದರೆ ಸೂಕ್ಷ್ಮ ಜೀವಿಗಳು ತ್ಯಾಜ್ಯವನ್ನು ವಿಭಜಿಸಿದಾಗ ಬಿಡುಗಡೆಯಾಗುವ ಜೈವಿಕ ಅನಿಲದಲ್ಲಿ ಮುಖ್ಯವಾಗಿ ಕಂಡುಬರುವ ಇಂಧನ ಅನಿಲ ಯಾವುದು? ಯಾವುದಿರುತ್ತೆ? ಗೆಸ್ ಮಾಡಿ ನೋಡೋಣ. ಇಲ್ಲಿ ಸರಿಯಾದಂತಹ ಆಯ್ಕೆ ಯಾವುದಂದ್ರೆ ಆಪ್ಷನ್ ಸಿ ಮೀಥೇನ್. ಪ್ರಶ್ನೆ ಸಂಖ್ಯೆ 30. 1971ರಲ್ಲಿ ತೈಲ ಸೋರಿಕೆಯನ್ನು ವಿಭಜಿಸುವ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಮೂಲದ ವಿಜ್ಞಾನಿ ಯಾರು? ಅಂದ್ರೆ ಸಮುದ್ರಕ್ಕೆ ತೈಲ ಸೋರಿಕೆ ಆದಾಗ ಸಮುದ್ರದಿಂದ ಆ ತೈಲವನ್ನು ಬೇರ್ಪಡಿಸುವ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಅವುಗಳನ್ನು ವಿಭಜಿಸಿ ಸಮುದ್ರವನ್ನು ಸ್ವಚ್ಛ ಮಾಡುವಂತಹ ಒಂದು ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿರುವಂತಹ ವಿಜ್ಞಾನಿ ಯಾರು? ಎಸ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆನಂದ್ ಮೋಹನ್ ಚಕ್ರವರ್ತಿ ಅವರು. ಇನ್ನ ಭಾಗ 3ರಲ್ಲಿ ನಾವು ಪ್ರಶ್ನೆ ಸಂಖ್ಯೆ 31ರಿಂದ ಸ್ಟಾರ್ಟ್ ಆಗುತ್ತದೆ. ಭಾರತೀಯ ಗ್ರಂಥಗಳಾದ ವೇದಗಳಲ್ಲಿ ಗೋಚರ ಮತ್ತು ಅಗೋಚರ ಸಣ್ಣ ಜೀವಿಗಳನ್ನು ವಿವರಿಸಲು ಬಳಸಲಾದ ಪದ ಯಾವುದು? ಎಸ್, ಈ ಭಾರತದ ಕೆಲವು ಪ್ರಾಚೀನ ಗ್ರಂಥಗಳಲ್ಲಿಯೇ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ಗೋಚರ ಅಗೋಚರ ಸಣ್ಣ ಜೀವಿಗಳನ್ನು ವಿವರಿಸಿದ್ದಾರೆ. ಆ ಪದ ಯಾವುದು? ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಕ್ರಿಮಿ ಎನ್ನುವಂತಹ ಪದವನ್ನು ನಾವು ವೇದಗಳಲ್ಲಿಯೇ ನೋಡುತ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 32. ಸಸ್ಯ ಜೀವಕೋಶಗಳಲ್ಲಿ ಪ್ರಮುಖ ವಸ್ತುಗಳನ್ನು ಸಂಗ್ರಹಿಸಲು ತ್ಯಾಜ್ಯವನ್ನು ತೊಡೆದು ಹಾಕಲು ಇರುವ ದೊಡ್ಡದಾದ ಖಾಲಿ ಜಾಗವನ್ನು ಏನೆನ್ನುತ್ತಾರೆ? ಆಪ್ಷನ್ ಎ ರಸದಾನಿ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 33. ಮಾನವನ ದೇಹದಲ್ಲಿ ಸಂದೇಶಗಳನ್ನು ತ್ವರಿತವಾಗಿ ರವಾನಿಸಲು ಉದ್ದವಾದ ಮತ್ತು ಕವಲುಗಳ ರಚನೆಯನ್ನು ಹೊಂದಿರುವ ವಿಶಿಷ್ಟ ಜೀವಕೋಶ ಯಾವುದು? ನೋಡಿ, ಇಲ್ಲಿ 4 ರೀತಿಯ ಜೀವಕೋಶಗಳಿವೆ. ಯಾವ ಜೀವಕೋಶ ಕರೆಕ್ಟ್ ಆಗುತ್ತದೆ ಮೇಲಿನ ಪ್ರಶ್ನೆಗೆ? ಆಪ್ಷನ್ ಬಿ ನರಕೋಶಗಳು ಸರಿಯಾದಂತಹ ಆಯ್ಕೆಯಲ್ಲಿ. ಇನ್ನು ಪ್ರಶ್ನೆ ಸಂಖ್ಯೆ 34. ಅನ್ನನಾಳದಲ್ಲಿ ಕಂಡುಬರುವ ಕದಿರಿನಾಕಾರದ ಜೀವಕೋಶಗಳು ಯಾವ್ಯಾವು? ಆಪ್ಷನ್ ಎ ನರಕೋಶಗಳು, ಆಪ್ಷನ್ ಬಿ ಸ್ನಾಯು ಜೀವಕೋಶಗಳು, ಆಪ್ಷನ್ ಸಿ ರಕ್ಷಣಾತ್ಮಕ ಕೋಶಗಳು, ಆಪ್ಷನ್ ಡಿ ರಕ್ತ ಕಣಗಳು. ಇದು ಸರಿಯಾದಂತಹ ಉತ್ತರ ಸ್ನಾಯು ಜೀವಕೋಶಗಳು. ಮುಂದಿನ ಪ್ರಶ್ನೆ ನೋಡಿ, 35ನೇ ಪ್ರಶ್ನೆ. ಪರಿಸರದಲ್ಲಿ ಸತ್ತ ಪ್ರಾಣಿಗಳ ಮತ್ತು ಸಸ್ಯಗಳ ತ್ಯಾಜ್ಯಗಳನ್ನು ವಿಭಜಿಸಿ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತಿಸುವ ಸೂಕ್ಷ್ಮ ಜೀವಿಗಳು ಯಾವ್ಯಾವು? ನೋಡಿ, ಆಯ್ಕೆಗಳನ್ನೆಲ್ಲ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಸರಿಯಾದಂತಹ ಉತ್ತರ ಅಂದ್ರೆ ಆಪ್ಷನ್ ಬಿ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. 36ನೇ ಪ್ರಶ್ನೆ. ಅಮೀಬಾ ಮತ್ತು ಪ್ಯಾರಾಮಿಶಿಯಂ ಸೂಕ್ಷ್ಮ ಜೀವಿಗಳು ಯಾವ ಗುಂಪಿಗೆ ಸೇರಿವೆ? ಅಮೀಬಾ ಮತ್ತು ಪ್ಯಾರಾಮಿಶಿಯಂ ಸೂಕ್ಷ್ಮ ಜೀವಿಗಳು ಯಾವ ಗುಂಪಿಗೆ ಸೇರಿವೆ? ಸರಿಯಾದಂತಹ ಉತ್ತರ ಪ್ರೋಟೋಜೋವಾ. 36ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ. 37ನೇ ಪ್ರಶ್ನೆ. ಬ್ರೆಡ್ ಮೋಲ್ಡ್ ಎಂಬುದು ಕೆಳಗಿನ ಯಾವ ಸೂಕ್ಷ್ಮ ಜೀವಿಯ ವಿಧ ಆಗಿರುತ್ತದೆ? ನೋಡ್ಕೊಳ್ಳಿ ಒಂದ್ಸಲ ಚೆನ್ನಾಗಿ ಆಯ್ಕೆಗಳನ್ನು. ಬ್ರೆಡ್ ಮೋಲ್ಡ್ ಇದು ಯಾವ ಸೂಕ್ಷ್ಮ ಜೀವಿಯಾಗಿದೆ? ಸರಿಯಾದಂತಹ ಉತ್ತರ ಶಿಲೀಂಧ್ರ. ಇನ್ನು 38ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸುರುಳಿ ಆಕಾರದ, ದಂಡಾಕಾರದ ಅಥವಾ ಕಾಮ ಆಕಾರದ ವಿಭಿನ್ನ ರಚನೆಗಳನ್ನು ಹೊಂದಿರಬಹುದು? ಸೂಕ್ಷ್ಮಾಣು ಜೀವಿಗಳಲ್ಲಿ ಈ 4 ಸೂಕ್ಷ್ಮಾಣು ಜೀವಿಗಳಲ್ಲಿ ಯಾವುದು ವಿಭಿನ್ನ ಆಕಾರಗಳಲ್ಲಿ ಕಂಡುಬರುತ್ತದೆ ಅಂದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾ.
ಇನ್ನು ಪ್ರಶ್ನೆ ಸಂಖ್ಯೆ 39 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿದ್ದಾರೆ ಅಲ್ಲಲ್ಲಿ. ಸಸ್ಯ ಜೀವಕೋಶದ ಕೋಶಭಿತ್ತಿಯು ಮುಖ್ಯವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸೆಲ್ಯುಲೋಸ್. 39ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸೆಲ್ಯುಲೋಸ್. ಇನ್ನು MMS ಪರೀಕ್ಷೆಯಲ್ಲಿ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು. ಅಮೀಬಾ ತನ್ನ ಆಹಾರವನ್ನು ಹಿಡಿಯಲು ಮತ್ತು ಚಲಿಸಲು ಬಳಸುವ ತಾತ್ಕಾಲಿಕ ರಚನೆಗಳು ಯಾವ್ಯಾವು? ಮಿಥ್ಯಪಾದಗಳು. ಇಲ್ಲಿ ಸರಿಯಾದಂತಹ ಉತ್ತರ ಮಿಥ್ಯಪಾದಗಳು. ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ ನಾವು. ಈ ಒಂದು ಘಟಕದ ಮೇಲೆ ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ವಿ. ರಾಬರ್ಟ್ ಹುಕ್ ಅವರು ಕಾರ್ಕ್ನ ತೆಳುವಾದ ಪದರವನ್ನು ನೋಡಿದಾಗ ಅವರಿಗೆ ಕಂಡ ರಚನೆಗಳು ಏನನ್ನು ನೆನಪಿಸಿದವು? ಎಸ್, ಪ್ರಶ್ನೆ ಸಂಖ್ಯೆ 41ಕ್ಕೆ ಸರಿಯಾದಂತಹ ಉತ್ತರ ಎಸ್ ಮಾಡಿ. ಎಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಜೇನುಗೂಡು. ಇನ್ನು NMS ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ 42ನೇ ಪ್ರಶ್ನೆ. ಕೆಳಗಿನ ಯಾವ ಸೂಕ್ಷ್ಮ ಜೀವಿಯು ಕ್ಲೋರೋಫಿಲ್ ಹೊಂದಿದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಬಲ್ಲದು? ಎಸ್, ಪ್ರಶ್ನೆ ಸಂಖ್ಯೆ 42ಗೆ ಸರಿಯಾದಂತಹ ಉತ್ತರ ಶೈವಲಗಳು. ಶೈವಲಗಳು ಕ್ಲೋರೋಫಿಲ್ ಹೊಂದಿರುವಂತಹ ಸೂಕ್ಷ್ಮ ಜೀವಿಗಳು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ತವೆ. ನೆಕ್ಸ್ಟ್ KPSC ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಜೈವಿಕ ಇಂಧನ ತಯಾರಿಕೆಯಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ವ್ಯಾಪಕವಾಗಿ ಸಂಶೋಧನೆಗೆ ಒಳಪಡುತ್ತಿರುವ ಸೂಕ್ಷ್ಮ ಜೀವಿಗಳ ಗುಂಪು ಯಾವುದು? ನೋಡಿ, ಆಯ್ಕೆಗಳನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ಶೈವಲಗಳು. ಪ್ರಶ್ನೆ ಸಂಖ್ಯೆ 43ಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ. 44 ಇತರ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇದನ್ನು ಪ್ರಶ್ನೆಯನ್ನು ಬಹಳಷ್ಟು ಸಲ. ಕೆಳಗಿನ ಯಾವ ಕೋಶೀಯ ಘಟಕವನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ? ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುವ ಜೀವಕೋಶದ ಒಂದು ಭಾಗ ಯಾವುದು? ಇದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ. ಪ್ರಶ್ನೆ ಸಂಖ್ಯೆ 45 UPSC ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದನ್ನು. ಆನಂದ್ ಮೋಹನ್ ಚಕ್ರವರ್ತಿ ಅವರು ಅಭಿವೃದ್ಧಿಪಡಿಸಿದ ಸೂಪರ್ ಬಗ್ ಬ್ಯಾಕ್ಟೀರಿಯಾವು ಪರಿಸರದ ಯಾವ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ? ಎಸ್, ಆಯ್ಕೆಗಳನ್ನು ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಉತ್ತರವನ್ನು ಗೆಸ್ ಮಾಡಿ ನಾನು ಹೇಳೋಕ್ಕಿಂತ ಪೂರ್ವದಲ್ಲಿಯೇ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸಮುದ್ರದಲ್ಲಿನ ತೈಲ ಸೋರಿಕೆ ಮಾಲಿನ್ಯವನ್ನು ನಿಯಂತ್ರಿಸುವ ಸಲುವಾಗಿ ಅವರು ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 46 RRB ರೈಲ್ವೆಯಲ್ಲಿ ಕೇಳಿದ್ದಾರೆ. ವೈರಸ್ ದೇಹವು ಮುಖ್ಯವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ಎಸ್, ಸರಿಯಾದಂತಹ ಆಯ್ಕೆ ಇದಕ್ಕೆ ಅಂದ್ರೆ ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ. ಅದರ DNA ಇರ್ಬೋದು ಅಥವಾ RNA ಇರ್ಬೋದು, ಅದರ ಜೊತೆಗೆ ಒಂದು ಪ್ರೋಟೀನ್ ಕವಚ ಕಂಡು ಬರುತ್ತದೆ. ಪ್ರಶ್ನೆ ಸಂಖ್ಯೆ 47 ಹಾಲನ್ನು 60 ರಿಂದ 70 ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಿ ತಕ್ಷಣ ತಂಪಾಗಿಸಿ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದವರು ಯಾರು? ಯಾರು ಈ 4 ವಿಜ್ಞಾನಿಗಳಲ್ಲಿ ಯಾವ ವಿಜ್ಞಾನಿ ಪಾಶ್ಚರೀಕರಣವನ್ನು ಕಂಡುಹಿಡಿದವರು? ಎಸ್, ಹೆಸರು ಹೇಳುತ್ತೇನೆ, ಲೂಯಿ ಪಾಶ್ಚರ್. ಟೆಟ್ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 48 ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ರೈತರು ದ್ವಿದಳ ಧಾನ್ಯಗಳನ್ನು ಇತರ ಬೆಳೆಗಳೊಂದಿಗೆ ಸರದಿಯಲ್ಲಿ ಬೆಳೆಯುವ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಆಯ್ಕೆಗಳನ್ನೆಲ್ಲ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಸರಿಯಾದಂತಹ ಉತ್ತರ ಬೆಳೆ ಸರದಿ ಪದ್ಧತಿ. ಪ್ರಶ್ನೆ ಸಂಖ್ಯೆ 49 ಈಸ್ಟ್ ಬಳಸಿಕೊಂಡು ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಜೈವಿಕ ಪ್ರಕ್ರಿಯೆಗೆ ಏನೆಂದು
ಕರೆಯುತ್ತಾರೆ? SSC ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ನಾವು ಸರಿಯಾದಂತಹ ಉತ್ತರ ಏನಪ್ಪಾ ಅಂದ್ರೆ ಹುದುಗುವಿಕೆ ಕ್ರಿಯೆ ಎಂದು ನಾವು ಕರೆಯುತ್ತೇವೆ. 49ಗೆ ಸರಿಯಾದ ಆಯ್ಕೆ ಹುದುಗುವಿಕೆ. ಪ್ರಶ್ನೆ ಸಂಖ್ಯೆ ಲಾಸ್ಟ್, ಇನ್ನು ಕೊನೆಯ ಪ್ರಶ್ನೆ. FD SDA ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ ಇದನ್ನು. ಹೊಸದಾಗಿ ಕಂಡುಹಿಡಿದ ಆವಿಷ್ಕಾರಕ್ಕೆ ಬೇರೆ ಯಾರು ಅನುಮತಿ ಇಲ್ಲದೆ ನಕಲು ಮಾಡದಂತೆ ಒಬ್ಬ ವ್ಯಕ್ತಿಗೆ ನೀಡಲಾಗುವ ಕಾನೂನಾತ್ಮಕ ಕೃತಿಸ್ವಾಮ್ಯವನ್ನು ಏನೆಂದು ಕರೆಯುತ್ತಾರೆ? ನೋಡಿ, 4 ಆಯ್ಕೆಗಳನ್ನು ಒಂದ್ಸಲ ನೋಡ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಸರಿಯಾದಂತಹ ಉತ್ತರ ಪೇಟೆಂಟ್. ನೋಡಿ, ಈ ರೀತಿಯಲ್ಲಿ ನಾವು 2ನೇ ಪಾಠದಿಂದ 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಮುಂದಿನ ಪಾಠವನ್ನು ಚರ್ಚೆ ಮಾಡೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.